ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ಇವತ್ತಿನ ದಿನ ನಮ್ಮ ಆಸ್ತಿಗಳನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಕಷ್ಟವಾಗಿದೆ. ಕಾನೂನಾತ್ಮಕವಾಗಿ ಅಥವಾ ಶತ್ರುಗಳ ಕಡೆಯಿಂದ, ಬಂಧು ವರ್ಗಗಳ ಕಡೆಯಿಂದ ನಮಗೆ ಸಿಗಬೇಕಾಗಿರುವಂತಹ ಜಾಗದಲ್ಲಿ ನಾನಾ ಥರದ ತೊಂದರೆ, ನಾವು ಅದನ್ನು ಸಮರ್ಪಕವಾಗಿ ಪಡ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಈ ರೀತಿಯಾಗಿ ಎಷ್ಟೋ ಜನಗಳು ತಲೆಗಳೇ ಹೋಗ್ಬಿಟ್ಟಿದೆ ಈ ಒಂದು ವಿಚಾರದಲ್ಲಿ. ಬಹಳ ರೀತಿಯಾದಂಥ ಜಗಳ, ಕಿರಿಕಿರಿ, ನಷ್ಟ, ದೊಡ್ಡ ಮಟ್ಟದ ಧನ ನಾಶವಾಗಿ ಬರೀ ವ್ಯರ್ಥ ತಿರುಗಾಟ ಇದೇ ಆಗಿಬಿಟ್ಟಿದೆ. ನೋಡಿ, ಅಂಥದ್ದನ್ನು ಒಂದು ತಂತ್ರದ ಮೂಲಕ ಸರಿಪಡಿಸುವಂತಹ ಒಂದು ತಂತ್ರ ಏನಪ್ಪ ಅಂತಂದರೆ, ನೋಡಿ, ತಂತ್ರಶಾಸ್ತ್ರದ ಪ್ರಕಾರ ಒಂದು ಸಣ್ಣ ಇಂಗ್ರೀಡಿಯೆಂಟ್, ಸಣ್ಣ ಪದಾರ್ಥದಿಂದ ಈ ಕಾರ್ಯ ಸಾಧನೆ ಮಾಡ್ಕೋಬೋದು. ನೋಡಿ, ತಂತ್ರಶಾಸ್ತ್ರದ ಪ್ರಕಾರ ಕರಿಮೆಣಸು, ನಾವೇನು ಹೇಳ್ತೀವಿ ಇದನ್ನು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸು. ನೋಡಿ, ಈ ಕಾಳು ಮೆಣಸು ಇದು ಒಂದು ಬಹಳ ಶಕ್ತಿಶಾಲಿಯಾದಂತಹ ದ್ರವ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ತಂತ್ರಶಾಸ್ತ್ರದಲ್ಲೂ ಕೂಡ ಈ ಒಂದು ಬ್ಲ್ಯಾಕ್ ಪೆಪ್ಪರ್ಗೆ ಅದರದ್ದೇ ಆದಂಥ ಒಂದು ಅದ್ಭುತವಾದಂಥ ಮಹತ್ವ ಇದೆ. ಮತ್ತು ತಂತ್ರಶಾಸ್ತ್ರದ ದ್ರವ್ಯ ಅಂತಲೇ ಇದನ್ನು ಕರೀತಾರೆ ಅಂತ ಹೇಳೋದು ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇದು ಅಗ್ನಿತತ್ವವನ್ನು ಪ್ರತಿಪಾದಿಸುವಂತಹ ಒಂದು ಪದಾರ್ಥ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುವಂತಹ ಪದಾರ್ಥವೇ. ನೋಡಿ, ಇದನ್ನು ಮೂಲವಾಗಿ ಇಟ್ಕೊಂಡು ಕಾರ್ಯ ಸಾಧನೆಯನ್ನು ಮಾಡ್ಕೋಬೋದು. ಬಹಳ ಅದ್ಭುತವಾದಂತಹ ತಂತ್ರ. ನೋಡಿ, ಸಾಮಾನ್ಯವಾಗಿ ಈ ಒಂದು ಸಣ್ಣ ಪದಾರ್ಥದಿಂದ ನಿಮ್ಮ ಯಾವುದೇ ಥರದ ಪದಾರ್ಥಗಳನ್ನು ಕಳೆದುಕೊಂಡಿದ್ದರೆ, ಅಥವಾ ನಿಮ್ಮ ಜಮೀನು, ಆಸ್ತಿ, ಅಂತಸ್ತು, ಮನೆ ಇದನ್ನು ನಿಮ್ಮ ಕೈ ಮೀರಿ ಹೋಗಿಬಿಟ್ಟಿದ್ರೆ, ಅಥವಾ ನಿಮಗೆ ಅನ್ಯಾಯ ಆಗಿದ್ದರೆ ಅದರಲ್ಲಿ, ಅಥವಾ ಕುಟುಂಬ ವರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಪಾಲು ನಿಮಗೆ ಸಿಕ್ಕಿಲ್ಲ ಅಂತ ಇದ್ದರೆ, ಅಥವಾ ನಿಮ್ಮ ಜಮೀನನ್ನು ಯಾರಾದರೂ ಒತ್ತುವರಿಯನ್ನು ಮಾಡಿಕೊಂಡು ಅಥವಾ ಸುಮ್ಮನೆ ನಿಮಗೆ ಉಪದ್ರವಗಳನ್ನು ಕೊಡ್ತಾ ಇದ್ದರೆ, ಅಥವಾ ನಿಮ್ಮ ಜಮೀನಿಗೆ ಏನೂ ಬೆಳಿಬಾರ್ದು, ಜಮೀನಲ್ಲಿ ಒಂಥರ ಬರಡು ಭೂಮಿ ಆಗೋಗಬೇಕು, ಜಮೀನು ನಾಶ ಆಗಬೇಕು ಅಂತ ಅದರಲ್ಲಿ ಏನಾದರೂ ಮಾಡಿಸಿದ್ರೆ, ಜಮೀನಿನ ಮೇಲೆ ಮಾಟ ಪ್ರಯೋಗಗಳಾಗಿದ್ದರೆ, ಅಥವಾ ವ್ಯರ್ಥವಾಗಿ ನಿಮಗೆ ಸೇರಬೇಕಾಗಿರೋ ಜಮೀನು ನಂದು ಅಂತ ವ್ಯರ್ಥ ತೊಂದರೆಗಳನ್ನು ಕೊಡ್ತಾ ಇದ್ದರೆ, ಈ ಜಾಗ, ಜಮೀನು, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ನಾನಾ ರೀತಿಯಾದಂತಹ ತೊಂದರೆಗಳು ಎದುರಾಗ್ತಾ ಇರ್ತಾರೆ, ಅಥವಾ ನಿಮ್ಮ ತಾತ ಮುತ್ತಾತನ ಕಾಲದ ಆಸ್ತಿ ಅದು ಇವತ್ತಿನ ದಿನ ಸರ್ಕಾರದ ಒಟ್ಟಿಗೆ ಗುದ್ದಾಟ ಆಗ್ತಾ ಇದ್ದರೆ, ಅಥವಾ ನಿಮ್ಮ ಜಾಗ, ಜಮೀನುಗಳಿಗೆ ಸೂಕ್ತವಾದಂತಹ ದಾಖಲೆಗಳನ್ನು ನೀವು ನಿರ್ಮಿಸುವುದರಲ್ಲಿ ವಿಫಲರಾಗ್ತಾ ಇದ್ದರೆ, ಅಥವಾ ನಿಮ್ಮ ಒಂದು ಸಂಬಂಧಿಕರು, ಅಣ್ಣ ತಮ್ಮಂದಿರು ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕಿರಿಗಳನ್ನು ಮಾಡ್ತಾ ಇದ್ದರೆ, ತೊಂದರೆಗಳನ್ನು ಕೊಡ್ತಾ ಇದ್ದರೆ, ನಿಮ್ಮ ಪಾಲಿಗೆ ಸಿಗಬೇಕಾಗಿರೋದು ಅಥವಾ ನಿಮ್ಮದು ಆಗಿರುವಂತಹ ಒಂದು ಜಮೀನನ್ನು ನೀವು ಬೇಸಾಯ ಮಾಡೋಕ್ಕಾಗದೆ, ಅದರ ಫಲಗಳನ್ನು ಪಡ್ಕೊಳ್ಳೋಕ್ಕಾಗದೆ ನೊಂದಿದ್ರೆ, ಈ ಒಂದು ಕರಿಮೆಣಸು ಅಥವಾ ಈ ತಂತ್ರಶಾಸ್ತ್ರದ ಪ್ರಕಾರ ಏನು ಈ ಕರಿಮೆಣಸನ್ನು ತಂತ್ರ ದ್ರವ್ಯ ಅಂತಲೇ ನಾವು ಕರಿತಾ ಇದ್ದೀವಿ, ಈ ಒಂದು ದ್ರವ್ಯವಾದ ಮೂಲಕ ಯಾವ ರೀತಿಯಾಗಿ ನಿಮ್ಮ ಒಂದು ಕಾರ್ಯ ಸಾಧನೆಯನ್ನು ಮಾಡ್ಕೋಬೋದು ಅನ್ನುವಂಥದ್ದು ನಿಮಗೆ ಕುತೂಹಲ ಆಗ್ತಾ ಇದೆ ಅಂತ ಹೇಳ್ಬೋದು. ಬಹಳ ಅದ್ಭುತವಾದಂತಹ ತಂತ್ರ ವೀಕ್ಷಕರೇ ಇದು. ಈ ಒಂದು ಕರಿಮೆಣಸಿನ ತಂತ್ರದಿಂದ ನೀವು 100% ನಿಮ್ಮ ಒಂದು ಜಾಗದ ವ್ಯವಸ್ಥೆಯನ್ನು ತಗೋಬೋದು. ಇವತ್ತು ಜಮೀನು ನಿಮ್ಮದು, ಜಾಗ ನಿಮ್ಮದು, ಮನೆ ನಿಮ್ಮದು, ಆದರೆ ವಾಸ ಮಾಡ್ತಾ ಇರೋರು ಬೇರೆ, ಬೆಳೆ ಬೆಳೀತಾ ಇರೋರು ಬೇರೆ, ಅನುಭವಿಸ್ತಾ ಇರೋರು ಬೇರೆ. ಪೊಸಿಷನನ್ನು ತೊಗೊಳಕ್ಕಾಗ್ತಾ ಇಲ್ಲ, ಪೊಸಿಷನಲ್ಲಿದ್ದರೂ ಏನೂ ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ನೀವು ಈ ಒಂದು ವ್ಯವಸ್ಥೆಯಲ್ಲಿ ಬಹಳ ತೊಂದರೆಗಳನ್ನು ಅನುಭವಿಸ್ತಾರೆ. ಇವತ್ತು ಜಾಗದ ಹತ್ರ ಹೋಗೋಕ್ಕಾಗಲ್ಲ, ಯಾಕಂದರೆ ಇವತ್ತು ಎಲ್ಲ ಅವರ ಒಂದು ವೈಯಕ್ತಿಕ ಬದುಕೋಸ್ಕರ ಇವತ್ತು ಸಿಟಿ ಜೀವನವನ್ನು ಅನುಭವಿಸ್ಬಿಟ್ಟಿರ್ತಾರೆ. ಬಟ್ ಜಾಗ, ಜಮೀನು, ಆಸ್ತಿ ಪಾಸ್ತಿಗಳೆಲ್ಲ ಊರಲ್ಲಿರುತ್ತೆ. ಅವ್ರು ಯಾರೂ ಇಲ್ಲ ಅಂದ್ಬಿಟ್ಟು ಅತಿಕ್ರಮ ಪ್ರವೇಶವನ್ನು ಹೊಂದಿರ್ತಾರೆ. ನಂತರ ಇವರು ಅಲ್ಲಿ ಹೋಗಿ ಅವ್ರ ಹತ್ರ ಏನನ್ನೂ ಕೂಡ ಪಡೆಯೋಕ್ಕಾಗದೆ ನಿಸ್ಸಹಾಯಕ ಸ್ಥಿತಿಲಿ ಇರ್ತಾರೆ. ಸೊ ಇಂಥವ್ರಿಗೂ ಕೂಡ ಈ ಒಂದು ತಂತ್ರದಿಂದ ಲಾಭವನ್ನು ಕಾಣ್ಬೋದಾಗಿರ್ತದೆ. ಬಹಳ ಅದ್ಭುತವಾದಂತಹ ತಂತ್ರ ವೀಕ್ಷಕರೇ ಇದು. ಈ ಕರಿಮೆಣಸು ಬಹಳ ಅದ್ಭುತವಾದಂಥ ಶಕ್ತಿ, ಅಗ್ನಿತತ್ವವನ್ನು ಬಿಂಬಿಸುವಂತಹ ಒಂದು ಅದ್ಭುತವಾದಂತಹ ಪದಾರ್ಥ. ಈ ಮೆಣಸಿಗೆ ಅದರದ್ದೇ ಆದಂತಹ ಒಂದು ನಮ್ಮ ತಂತ್ರಶಾಸ್ತ್ರದಲ್ಲಿ, ಜೊತೆಗೆ ಯಜುರ್ವೇದದಲ್ಲಿ, ಆಯುರ್ವೇದದಲ್ಲೂ ಕೂಡ ಈ ಒಂದು ಮೆಣಸನ್ನು ಇಟ್ಕೊಂಡು ನಾನಾ ಕಾರ್ಯಗಳನ್ನು ಸಾಧನೆ ಮಾಡ್ಬೋದು.
ಅದರಲ್ಲಿ ನಾನು ಬರೀ ಈ ಒಂದು ಜಾಗ, ಆಸ್ತಿ, ಜಮೀನು, ಮನೆ ಈ ಒಂದು ಸಮಸ್ಯೆಗಳಲ್ಲಿ ಬಳಲ್ತಾ ಇರತಕ್ಕಂತಹ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇಂತಹ ಸಂಕಷ್ಟದಲ್ಲಿ ಅನುಭವಿಸ್ತಾ ಇರತಕ್ಕಂಥವರು ಈ ತಂತ್ರವನ್ನು ತಪ್ಪದೆ ಮಾಡಿ. ಈ ತಂತ್ರವನ್ನು ನೀವು ತಪ್ಪದೆ ಮಾಡಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಏನಪ್ಪ ಆ ಒಂದು ತಂತ್ರ ಅಂದರೆ, ಸರಿಯಾದ ರೀತಿಯಲ್ಲಿ ನೋಟ್ ಮಾಡ್ಕೊಳ್ಳಿ. ಇದು ಒಂದು ತಂತ್ರ ಪ್ರಯೋಗ. ಈ ತಂತ್ರ ಪ್ರಯೋಗ ಬಹಳ ವಿಭಿನ್ನವಾಗಿರೋದು, ಬಹಳ ಸುಲಭವಾದಂತಹ ತಂತ್ರ ಪ್ರಯೋಗ ಆಗಿರ್ತದೆ. ಈ ತಂತ್ರವನ್ನು ಮಂಗಳವಾರ ದಿನವೇ ಮಾಡಬೇಕು, ಬೇರೆ ಯಾವ ದಿನವೂ ಮಾಡಲಿಕ್ಕೆ ಬರುವುದಿಲ್ಲ. ಮಂಗಳವಾರ ದಿನವೇ ಮಾಡಬೇಕಾಗ್ತದೆ. ನೋಡಿ, ಮಂಗಳವಾರದ ದಿನ ಒಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಳಿ, ತಾಮ್ರದ ತಟ್ಟೆ. ಯಾಕಂದರೆ ತಾಮ್ರದಲ್ಲಿ ಒಂದು ವೇವ್ಸ್ ಅಂದರೆ ಪಾಸಿಟಿವನ್ನು ಒಂದು ಸೂಕ್ಷ್ಮ ತರಂಗಗಳಿರ್ತದೆ. ಅದು ತರಂಗಗಳನ್ನು ತೆಗೆದುಕೊಳ್ಳುವಂತಹದ್ದು ಮತ್ತು ಬಿಡುವಂತಹ ಶಕ್ತಿ ಆ ತಾಮ್ರದಲ್ಲಿರ್ತದೆ. ಸೊ ಹಾಗಾಗಿ ತಾಮ್ರದ ಪಾತ್ರೆಯನ್ನೇ ಇದಕ್ಕೆ ಬಳಸಬೇಕಾಗ್ತದೆ. ಬಹಳ ಶುದ್ಧರಾಗಿ, ಶುಚಿಭೂತರಾಗಿ ಮಂಗಳವಾರದಂದು ಒಂದು ತಾಮ್ರದ ಪಾತ್ರೆಯಲ್ಲಿ 8 ಮೆಣಸಿನಕಾಳು, ಕ್ರಮಬದ್ಧವಾಗಿ ಬೇಕಾದರೆ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ, ಬಹಳ ಶಕ್ತಿಶಾಲಿಯುತವಾದಂತಹ ಈ ಒಂದು ತಂತ್ರ, ಕರಿ ಮೆಣಸಿನ ಅದ್ಭುತವಾದಂತಹ ತಂತ್ರ ಆಗಿರ್ತದೆ ಇದು. 8 ಕಾಳು ಮೆಣಸುಗಳನ್ನು ತೆಗೆದುಕೊಳ್ಳಿ. ಅದರ ಜೊತೆಗೆ 8 ಉದ್ದಿನ ಕಾಳು, 1 ಲಿಂಬೆಹಣ್ಣು. ಇಷ್ಟು ನಿಮ್ಮ ಮನೆಯಲ್ಲೇ ಸಿಗುವಂತಹ ಒಂದು ಪದಾರ್ಥಗಳಾಗಿರುತ್ತೆ. ಇದಿಷ್ಟನ್ನು ನೀವು ತೆಗೆದುಕೊಳ್ಳಿ. ಜೊತೆಗೆ ನಿಮ್ಮ ಮನೆಯ ದೇವರ ಯಾವುದಾದರೂ ಒಂದು ಮಂತ್ರವನ್ನು ಮನದಲ್ಲಿ ವಿಶೇಷವಾಗಿ ಒಂದು 11 ಬಾರಿ ನೆನೆಸ್ಕೊಳ್ಳಿ, ಜಪ ಮಾಡಿ. ನಂತರ ನಿಂಬೆ ಹಣ್ಣನ್ನು 4 ಭಾಗವನ್ನು ಮಾಡಿ. ಜೊತೆಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಗಳು ಏನಿದೆ, ಮೆಣಸು, ಉದ್ದು, ಇವೆಲ್ಲವನ್ನೂ ಕೂಡ 4 ಭಾಗಗಳನ್ನಾಗಿ ಮಾಡಿಕೊಳ್ಳಿ. ಲಿಂಬೆಹಣ್ಣನ್ನು ಹೇಗೆ 4 ಭಾಗ ಮಾಡ್ತೀರೋ ಅದನ್ನು ಕೂಡ 4 ಭಾಗಗಳನ್ನು ಮಾಡಿಕೊಂಡು, ನಿಮಗೆ ಇವತ್ತೊಂದು ದಿನ ಸಿಗಬೇಕಾಗಿರುವಂಥ ಜಾಗ, ತೊಂದರೆಗೊಳಗಾಗಿರುವಂತಹ ಮನೆ, ಸೈಟು, ಪದಾರ್ಥ ಯಾವುದೇ ಆಗಿರ್ಬೋದು, ಅಲ್ಲಿ ತೆಗೆದುಕೊಂಡೋಗಿ ಅದನ್ನು ಹಾಕಿ. ಈ ರೀತಿಯಾಗಿ ನೀವು ಮಾಡಿದ್ರೆ ಸಾಕು ವೀಕ್ಷಕರೇ. ಈ ಒಂದು ಸಣ್ಣ ತಂತ್ರದಿಂದ ನಿಮ್ಮ ಜಾಗ, ಆಸ್ತಿ, ಮನೆ ಇತ್ಯಾದಿ ಇತ್ಯಾದಿ ಎಲ್ಲವೂ ನಿಮಗೆ ಸೇರ್ತದೆ. ಜೊತೆಗೆ ಸಾಮಾನ್ಯವಾಗಿ ಇವತ್ತು ನೀವು ತುಂಬ ಅಪಮಾನ, ಅವಮಾನಕ್ಕೆ ಒಳಗಾಗಿ ಎಲ್ಲೋ ಒಂದು ಕಡೆ ಘನತೆ, ಗೌರವ ವಿನಾಶವಾಗಿದ್ದರೂ ಕೂಡ ಈ ತಂತ್ರದಿಂದ ನಿಮ್ಮ ಗೌರವವನ್ನು ಕೂಡ ಹೆಚ್ಚಾಗ್ತದೆ ಅಂತ ಕೂಡ ಹೇಳ್ಬೋದು. ಈ ನಿಮ್ಮ ಗೌರವ ಘನತೆಗೋಸ್ಕರ ಈ ತಂತ್ರವನ್ನು ಸಹ ನೀವು ಮಾಡ್ಬೋದಾಗಿರ್ತದೆ. ಮತ್ತು ಈ ತಂತ್ರದ ಜೊತೆಗೆ ಇನ್ನೊಂದು ವಿಶೇಷವಾದ ತಂತ್ರನ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅದನ್ನು ಸಹ ನೀವು ಮಾಡ್ಬೋದು. ಕಾಳು ಮೆಣಸಿನಿಂದಲೇ ಇದು ಮಾಡುವಂತಹ ತಂತ್ರ ಆಗಿರುತ್ತೆ. ಇದು ಕೂಡ ಬಹಳ ಸುಲಭವಾದ ತಂತ್ರ. ಇದನ್ನೂ ಸಹ ಬೇಕಾದರೆ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾವ ರೀತಿಯಾಗಿರ್ತದೆ ಅಂದರೆ, 9 ಕಾಳು ಮೆಣಸುಗಳನ್ನು ತೆಗೆದುಕೊಂಡು ಹೃದಯದ ಹತ್ತಿರ ನೋಡಿ, ವಿಶೇಷವಾಗಿ ನಿಮ್ಮ ಬಲಗೈಯಲ್ಲಿ 9 ಕಾಳು ಮೆಣಸುಗಳನ್ನು ತೆಗೆದುಕೊಂಡು ಹೃದಯ ಭಾಗದ ಹತ್ರ ಹಿಡಿದು, ಓಂ ನಮಃ ಕಮಲವಾಸಿನ್ಯೈ ವಶ್ಯಂ ಮಮ ಕುರುತ್ವ ಹಿಂ ಅಂಥೇಳಿ. ನೋಡಿ, ಮತ್ತೊಂದು ಸಲ ಹೇಳ್ಕೊಡ್ತೀನಿ. ಓಂ ನಮಃ ಕಮಲವಾಸಿನ್ಯೈ ವಶ್ಯಂ ಮಮ ಕುರುತ್ ಹಿಂ ಅಂಥೇಳಿ ಮನದಲ್ಲಿ ಈ ರೀತಿ ಹೃದಯ ಭಾಗದಲ್ಲಿ ಇಟ್ಟುಕೊಂಡು ಈ ಮಂತ್ರವನ್ನು 28 ಬಾರಿ ಜಪಿಸಿ, ನಂತರ ಅವುಗಳನ್ನು ನಿಮ್ಮ ಶತ್ರು ಅಂದರೆ ನಿಮಗೆ ತೊಂದರೆ ಕೊಡ್ತಾ ಇರುವಂಥವರು, ಜಾಗ ಜಮೀನುಗಳ ಒಂದು ವ್ಯವಸ್ಥೆಯಲ್ಲಿರುವಂಥವರ ಹೆಸರುಗಳನ್ನು ಏನಾಗಬೇಕಾಗಿದೆ ಅನ್ನೋದನ್ನು ಮನದಲ್ಲಿ ನೆನೆಸ್ಕೊಂಡು ಅಗ್ನಿಗೆ ಅರ್ಪಿಸುವುದರಿಂದ, ಅರ್ಥ ಆಯ್ತಾ, ಅಗ್ನಿಗೆ ಅರ್ಪಿಸಿದ ನಂತರ ಆ ಒಂದು ಬೂದಿಯನ್ನು ತೆಗೆದುಕೊಂಡು ಆ ಜಾಗದಲ್ಲಿ ಹಾಕುವುದರಿಂದ ಸಂಪೂರ್ಣವಾಗಿ ನಿಮ್ಮ ಕೈ ವಶವಾಗುವಂಥದ್ದಾಗಿರ್ತದೆ ವೀಕ್ಷಕರೇ. ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಈ ಜಾಗ ಜಮೀನು ವಿಚಾರಗಳಿಂದ ನೊಂದು ಬೆಂದು ಸೋತು ಸುಣ್ಣರಾಗಿರೋಂಥವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ಜೊತೆಗೆ ಯಾರೆಲ್ಲ ಮುಕ್ತವಾಗಿ ಸಮಾಲೋಚನೆ ಮಾಡಬೇಕು ಅಂತೀರಾ, ವಿಡಿಯೋ ಮೇಲೆ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಬಂದು ಸಹ ಭೇಟಿಯಾಗ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.